ವೀಕ್ಷಕರೇ ನಮಸ್ಕಾರ, ವೆಲ್ಕಮ್ ಟು ಹುಬ್ಳಿ ಧಾರವಾಡ ನ್ಯೂಸ್ಗೆ ಸ್ವಾಗತ. ಸಮಸ್ಯೆ ಏನೈತೆ? ನಮಗೆ ನಾನು ಹುಟ್ಟದಾಗಿಂದ ನೋಡ್ತಿದ್ದೀನಿ. ಇಲ್ಲಿಂದ ನಾವು ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಏನೇ ಆಗಲಿ ನಮಗೆ ಏನೂ ವ್ಯವಸ್ಥೆ ಮಾಡ್ತಿಲ್ಲ. ನಮಗೆ ಊರು ಮಾಡಿಲ್ಲ ಅಂತ ಹೇಳಿ ನಾವು ಊರಲ್ಲಿಗೆ ಬರೋಂಗಿಲ್ಲ. ಸಂತೋಷವಾಗಿ ನಾವು ಯಾವುದರಲ್ಲಿ ಭಾಗವಹಿಸಂಗಿಲ್ಲ. ನಮ್ಮ ಅಣ್ಣ ತಮ್ಮಂದಿರ ಬಂದರೆ ಅವ್ರ ಮೇಲೇ ಜಗಳ ಮಾಡ್ತಾರೆ, ಅವ್ರನ್ನ ತಳ್ತಾರೆ, ಅವ್ರನ್ನ ಹೊಡಿತಾರೆ. ಈ ಥರ ಎಷ್ಟೋ ಸಲ ಆಗೈತೆ. ಒಡಿಸ್ಕೊಂಡು ಸುಮ್ಮನೆ ಇದ್ದಾರೆ, ಮನೇಲಿದ್ದಾರೆ. ಆದರೆ ಇವತ್ತು ಹಿಂಗೆ ಬರ್ತಿದ್ದಾರೆ. ಇವತ್ತು ನಮಗೆ ಹಿಂಗಾದ್ರೆ ನಮ್ಮ ಮುಂದಿನ ಪೀಳಿಗೆಗೂ ಹಿಂಗೆ ಆಗುತ್ತೆ ಅಂತ ಹೇಳಿ ಅದೇ ಹೆದರಿಕೆಯಿಂದ ಇವಾಗ ಓಡಾಡ್ಕಂತ ನಿಲ್ತಿದ್ದೀವಿ. ರಾತ್ರಿ 1 ಗಂಟೆ ಆಗೈತೆ. ಎಲ್ಲ ಹೆಣ್ಮಕ್ಳು ಇದ್ದಾರೆ, ಎಲ್ಲ ಅವ್ರ ಅಮ್ಮರಿದ್ದಾರೆ, ಅವ್ರ ಅಕ್ಕರಿದ್ದಾರೆ, ಅವ್ರ ತಂಗಿದ್ದಾರೆ, ಚಿಕ್ಕ ಮಾಪುಗಳಿದ್ದಾರೆ, ಬಸ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ನಮಗೆ ನ್ಯಾಯ ಕೊಟ್ಟಿಲ್ಲ. ಪೊಲೀಸರು ಬಂದಿದ್ದಾರೆ, ಮುಂದೆ ನಿಂತಿದ್ದಾರೆ. ಅವರಿಂದನೂ ನಮಗೇನು ಸಿಕ್ತಿಲ್ಲ. ನಾವು ಹಿಂಗೆ ಇರಬೇಕಾ? ನಮಗೇನು ನ್ಯಾಯ ಕೊಡ್ಸಲ್ವಾ? ಪೊಲೀಸ್ ಇನ್ಫಾರ್ಮೇಶನ್ ನಿಮ್ಮ ಕಡೆಯಿಂದ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ. ಎಷ್ಟು ಯಾವತ್ತು ಕೊಟ್ಟಿರೋದು? ನಾವು ಗಣೇಶ ಇಡೋದಕ್ಕಿಂತ ಮುಂಚೆನೇ ಒಂದು ದಿವಸ ಅವ್ರಿಗೆ ಇನ್ಫಾರ್ಮ್ ಮಾಡಿದೀವಿ, ಪರ್ಮಿಷನ್ ತಗೊಂಡ್ಬಂದಿದ್ದೀವಿ. ಮತ್ತೆ ಇವಾಗ ಗಣೇಶ ನಿಮಜ್ಜನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಗಲಾಟೆ ಆಗುತ್ತೆ, ಏನಾದರೂ ಆಗುತ್ತೆ, ತೊಂದರೆ ಆಗುತ್ತೆ ಬೇರೆಯವರಿಂದ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಕರ್ಸಿದೀವಿ. ಅವ್ರು ಬಂದು ನಿಂತಿದ್ದಾರೆ. ಅವರಿಂದ ನಮ್ಗೇನು ಇದಾಗಿಲ್ಲ. ಮತ್ತೆ ಇವಾಗ ಎಲ್ಲಿ ಗಣಪತಿ ಇಲ್ಲೇ ಇಕ್ಕಿದಾರ ಹೆಂಗೆ? ಮುಂದೆನೇ ಇದೀವಿ. ನಮಗೆ ಮುಂದೆ ಹೋಗಕ್ಕೆ ದಾರಿ ಕೊಡ್ತಿಲ್ಲ ಅಂತ ಹೇಳಿ ಮುಂದೆನೇ ನಿಲ್ಸಿದೀವಿ. ಇವಾಗ ನಿಮ್ಗೆ ಇದಕ್ಕೆ ಅನುಕೂಲ ಏನಾಗ್ಬೇಕು ನಿಮ್ಗೆ ಇಲಾಖೆಯಿಂದ? ನಾವು ಎಲ್ಲಾರ ತರ ಅವ್ರಂಗೆ ನಾವು ಹೋಗ್ಬೇಕು. ನಾವು ಅವ್ರಂಗೆ ನಾವು ಸಂತೋಷವಾಗಿ ಮಾಡ್ಬೇಕು. ಕಾರ್ಯಕ್ರಮ ಇದೆ ಅಲ್ಲ, ಮುಂದೆ ನಮಗೂ ಜಾಗ ಕೊಡ್ಬೇಕು. ಎಲ್ಲಿಗೆ ಹೋಗ್ಬೇಕಂದ್ರೆ ನಮಗೂ ಅವಕಾಶ ಕೊಡ್ಬೇಕು. ನಿರಂತರ ಸುದ್ದಿಗಾಗಿ ಹುಬ್ಳಿ ಧಾರವಾಡ ನ್ಯೂಸ್ ಅನ್ನು ವೀಕ್ಷಿಸಿ. ವರದಿ ಸಾಕೆ ನಾರಾಯಣ.